ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮ ದತ್ತಧಾರೆ ಕಾರ್ಯಕ್ರಮದಲ್ಲಿ 10 ಹಲವಾರು ವಿಚಾರಗಳನ್ನ, ಧರ್ಮದ ವಿಚಾರಗಳನ್ನ, ಸಂಸ್ಕಾರದ ವಿಚಾರಗಳನ್ನ ನಮ್ಮ ಗುರುನಾಥರು ನಮಗೆ ಯಾವ ರೀತಿ ಬೋಧನೆಯನ್ನು ಮಾಡಿದರೋ ಆ ಪ್ರಕಾರವಾದ ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ 10 ಹಲವಾರು ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಒಂದು ಟಾಸ್ಕ್ ಅಂತ ಹೇಳ್ತಾರೆ, ಜೀವನ ಅನ್ನೋದು ಒಂದು ಟಾಸ್ಕ್. ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ಕೊಂಡು ದಾಟ್ತಾ ಹೋಗ್ಬೇಕು ಅಂತಾರೆ. ಅದಕ್ಕೆ ಸಂಸಾರ ಸಾಗರ ಅಂತ ಹೇಳಿ ಕರೀತಾರೆ. ಈ ಸಂದರ್ಭದಲ್ಲಿ ನಾವು ದಾಟಬೇಕಾದ್ರೆ ಪ್ರತಿನಿತ್ಯ ಕೂಡ ನಾವು ಸಕಾರಾತ್ಮಕವಾಗಿ ನಮ್ಮ ಜೀವನದಲ್ಲಿ ನಂಬಿಕೆಯನ್ನ ಇಟ್ಕೊಂಡು ನಾವು ಒಂದು ದಿನವನ್ನ ದಾಟ್ತಾ ಹೋಗ್ಬೇಕಾಗತ್ತೆ. ಅದೇ ಹೇಳ್ತಾರೆ ಜಗದ್ಗುರುಗಳು ತಮ್ಮ ಭಾಷಣದಲ್ಲಿ ಹೇಳಿದ್ರು, ತಮ್ಮ ಅನುಗ್ರಹ ಭಾಷಣದಲ್ಲಿ, ಸೂರ್ಯ ಪ್ರತಿದಿನ ಉದಯಿಸಬೇಕಾದ್ರೆ ನಮ್ಮ ರಾತ್ರಿಯ ಜೀವನವನ್ನ ತಿಂದು ಉದಯಿಸ್ತಾನಂತೆ. ಹಾಗೆ ಅಸ್ತಮಾನನಾಗ್ಬೇಕಾದ್ರೆ ಹಗಲು ಜೀವನವನ್ನ ತಿಂದು ಅಸ್ತಮಾನನಾಗ್ತಾನೆ. ಅಂದ್ರೆ ಏನು ಅಂದ್ರೆ, ಪ್ರತಿ ನಿತ್ಯ ಸೂರ್ಯ ಉದಯ ಆಯ್ತು ಅಂದ್ರೆ ಒಂದು ರಾತ್ರಿ ಕಳೀತು ಅಂತ, ಹಾಗೆ ಸೂರ್ಯ ಅಸ್ತಮಾನ ಆಯ್ತು ಅಂದ್ರೆ ಒಂದು ಹಗಲು ಕಳೀತು ಅಂತ. ಜೀವನ ಅನ್ನೋದು ಮುಂದೆ ಸಾಗ್ತಾನೆ ಹೋಗ್ತಾ ಇರುತ್ತೆ, ಬಿಟ್ಟು ಹಿಂದಕ್ಕೆ ಬರೋದಿಲ್ಲ. ಅದರಿಂದ ನಮಗೆ ಎಷ್ಟೋ ಆಯಸ್ಸಿದೆ, ನಾವೇನೇನೋ ಮಾಡ್ಕೊಂಡ್ಬಿಡ್ತೀವಿ, ನಮಗಿರೋದೆಲ್ಲ ನಮಗೇ ಬರಲಿ, ಬೇಗ ನಮ್ಮ ಜೀವನದಲ್ಲಿ ನಾವು ಎಲ್ಲ ಪಡ್ಕೊಂಡ್ಬಿಡ್ಬೇಕು ಅನ್ನೋ ಆಸೆಯನ್ನ ಬಿಟ್ಟು ನನ್ನ ಜೀವನ ಪ್ರತಿನಿತ್ಯ ನಶಿಸಿ ಹೋಗ್ತಾ ಇದೆ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಧರ್ಮವನ್ನ ಸಂಗ್ರಹ ಮಾಡೋಣ. ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಧರ್ಮದ ಹಾದಿಯಲ್ಲಿ ನಡೆಯೋಣ, ಸಂಸ್ಕಾರವಂತರಾಗೋಣ, ಗುರು ಹಿರಿಯರನ್ನ ನಾವು ಗೌರವಿಸೋಣ ಅನ್ನೋ ಬುದ್ಧಿಯನ್ನ ಕಲ್ತ್ಕೊಳ್ತಾ ಹೋಗ್ತಾ ಇದ್ರೆ ಆ ಪುಣ್ಯ, ಆ ಧರ್ಮದ ಹಾದಿ ನಮ್ಮ ಜೀವನವನ್ನ ಸುಗಮಗೊಳಿಸ್ತಾ ಹೋಗುತ್ತೆ. ಹೀಗೆ ನಾವು ಧರ್ಮದ ಹಾದಿಯಲ್ಲಿ ಹೋಗ್ಬೇಕಾದ್ರೆ ಬರುವಂತಹ ಕಷ್ಟಗಳನ್ನ ಎದುರಿಸ್ಬೇಕಾದ್ರೆ ನಮಗೆ ಆತ್ಮವಿಶ್ವಾಸ ಬೇಕು. ಆ ಆತ್ಮವಿಶ್ವಾಸ ಬರುವಂತಹ ಒಂದು ಮಂತ್ರ ಇದೆ. ಏನು ಮಂತ್ರ? ಶ್ಲೋಕ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧ ನಡೆಯೋಕೆ ಹೋದಾಗ ಅರ್ಜುನ ಹೇಳ್ತಾನೆ, ಅಪ್ಪ, ಎಲ್ಲ ನನ್ನ ಬಂಧು ಬಾಂಧವರು ಗುರು ಹಿರಿಯರೆಲ್ಲ ಇದ್ದಾರೆ, ಇವ್ರನ್ನೆಲ್ಲ ಹತ ಮಾಡಿ ನಾನೆಲ್ಲಯ್ಯ ಹೋಗ್ಲಿ, ನನಗೆ ಯಾವ ರಾಜ್ಯನೂ ಬೇಡ, ಏನೂ ಬೇಡ ಅಂತ ಹೇಳಿ ಆ ಯುದ್ಧ ಭೂಮಿಯಲ್ಲಿ ಬಿಲ್ಲು ಬಾಣಗಳನ್ನ ತ್ಯಜಿಸಿ ಕೂತ್ಕೊಳ್ತಾನೆ. ಆಗ ನೀನ್ ಅವರನ್ನ ಹತ ಮಾಡ್ತೀನಿ ಅಂತ ಮಾತ್ರ ಯೋಚನೆ ಮಾಡ್ತಾ ಇದೀಯಾ, ನಿನ್ನನ್ನು ಅವ್ರು ಯಾಕೆ ಹತ ಮಾಡಬಾರ್ದು? ನೀನೇ ವೀರ ಅಂತ ತಿಳ್ಕೊಂಡಿದ್ಯಾ? ನೀನು ಧರ್ಮಕ್ಕಾಗಿ ನ್ಯಾಯಯುತವಾಗಿ ಹೋರಾಡೋದಷ್ಟೇ ನಿನ್ನ ಕರ್ತವ್ಯ, ಇನ್ನು ಉಳಿದಿದ್ದು ಫಲಾಫಲಗಳೆಲ್ಲ ಭಗವಂತ ನನಗೆ ಬಿಟ್ಟಿದ್ದು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಾಗೆ ನಮಗೆ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಯನ್ನು ನಾವು ನಡಿಬೇಕಾದ್ರೆ ಒಂದಲ್ಲ ಒಂದು ರೀತಿಯಾದ ನೋವು, ಹಿಂಸೆ, ಕಷ್ಟ ಎಲ್ಲವೂ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಮನಸ್ಸು ದೃಢವಾಗಿರ್ಬೇಕಾದ್ರೆ, ಆತ್ಮವಿಶ್ವಾಸ ದೃಢವಾಗಿರ್ಬೇಕಾದ್ರೆ ಈ ಶ್ಲೋಕವನ್ನ ದಿನಕ್ಕೆ ಕನಿಷ್ಠ ಒಂದು 3 ಬಾರಿ ಆದ್ರೂ ಹೇಳ್ಕೊಳ್ಳಿ. ಕೃಷ್ಣಾಯ ಗೋವಿಂದಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಆ ಕೃಷ್ಣ ಪರಮಾತ್ಮನನ್ನ ಧ್ಯಾನ ಮಾಡ್ಕೊಳ್ಳಿ. ಕೃಷ್ಣಾಯ ಗೋವಿಂದಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಬರೀ ಜ್ವರನಾಶಾಯ ಅಂತ ಹೇಳಿಲ್ಲ, ಬರೀ ಕಷ್ಟನಾಶಾಯ ಅಂತ ಹೇಳಿಲ್ಲ, ಕ್ಲೇಶನಾಶಾಯ, ಜೀವನದಲ್ಲಿ ಬರುವಂತಹ ಎಲ್ಲ ರೀತಿಯಾದ ಸಮಸ್ಯೆಗಳನ್ನು ನಿವಾರಣೆ ಮಾಡತಕ್ಕಂಥವನು ಕೃಷ್ಣ ಪರಮಾತ್ಮ. ಅಪ್ಪ ಗೋವಿಂದ, ನಿನ್ನ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಈ ಶ್ಲೋಕವನ್ನ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಮಿರಾಕಲ್ಸ್ನ ನೀವೇ ನೋಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತ ಶಾಂತ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.